ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ರಾಕಾ ರಜನಿ ಭಗತಿ ತವ ರಾಮ ನಾಮ ಸೋಯಿ ಸೋಮ ಅಪರ ನಾಮ ಉಡಗನ ಬಿಮಲ ಬಸಹು ಭಗತ್ ಉರ ಬ್ಯೋಮ ಏವ ಮಸ್ತು ಮುನಿ ಸನ ಕಹೆವು ಕೃಪಾ ಸಿಂಧು ರಘುನಾಥ ತಬ ನಾರದ ಮನಹರಷ ಅತಿ ಪ್ರಭು ಪದ ನಾಯವು ಮಾಥಾ अति प्रसन्न रघुनाथ ही जानी पुनि नारद बोले मृदुबानी राम जब ही प्रेरेवु निज माया मोहेहु मोहि सुनहु रघुराया तब विवाह में चाहवु कीन्हा प्रभु के ही कारण करे न दीन्हा सुनु मुनि तो ही कहवु सहरोसा बजहि जे मोहि तजी सकल भरोसा करवु सदा तिन्ह के रखवारी जिमि बालक राखई महतारी गह शिशु बच्च अनल अहि धाई तह राखई जननी अर गाई प्रौढ़ भये तेहि सुत पर माता प्रीति करई नहीं पाछिली बाता मोरे प्रौढ़ तनय सम ज्ञानी बालक सुत सम दास अमानी जनहि मोर बल निज बल ताही दुहु कह काम क्रोध रिपु आही यह बिचारी पंडित मोहि भजहि पायेहु ज्ञान भगति नहीं तजहि. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ನಾರದರು ರಾಮನಿಗೆ ಕೇಳ್ತಾರೆ, ರಾಮನಾಮ ಅನ್ನೋದು ಸರ್ವಶ್ರೇಷ್ಠವಾಗಬೇಕು, ಆ ರೀತಿಯ ವರವನ್ನು ನನಗೆ ಕೊಡಬೇಕು ಅಂತ. ಮತ್ತೆ ನಿನ್ನ ಭಕ್ತಿಯೇ ಹುಣ್ಣಿಮೆಯ ರಾತ್ರಿ ಭಕ್ತರ ನಿರ್ಮಲ ಹೃದಯ ಆಕಾಶದಲ್ಲಿ ರಾಮನಾಮ ಅನ್ನುವಂತಹ ಪೂರ್ಣ ಚಂದ್ರನ ಹಾಗಿದ್ದು ಉಳಿದೆಲ್ಲ ನಾಮಗಳು ಕೂಡ ತಾರಾಗಣದ ಹಾಗೆ ಬೆಳಗೋ ಹಾಗೆ ಆಗಲಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಈಗ ನೋಡಿ, ರಾಮನಾಮ ಅನ್ನೋದು ಪೂರ್ಣ ಚಂದ್ರವಾಗಬೇಕು, ಬೇರೆ ಎಲ್ಲ ನಾಮಗಳು ಕೂಡ ಅದರಲ್ಲಿರುವಂಥ ನಕ್ಷತ್ರಗಳ ಹಾಗೆ ಇರಬೇಕು. ಅಂದರೆ ಏನು, ಇದು ತುಂಬ ಪ್ರಕಾಶಮಾನವಾಗಿರಬೇಕು, ಅದೆಲ್ಲ ಅದ್ರ ಹಿಂದೆ ಇರಬೇಕು ಅಂತ ಹೇಳಿದಾಗ ಕೃಪಾ ಸಿಂಧುವಾದಂತಹ ರಘುನಾಥ ಹಾಗೆ ಆಗ್ಲಿ ಅಂತಂದ್ಬಿಟ್ಟು ಅವನು ಹರಿಸ್ತಾನೆ. ಈಗ ನಮಗೆ ವಿಷಯ ಗೊತ್ತಾಯ್ತಲ್ವಾ, ರಾಮನಾಮ ಯಾಕೆ ಶ್ರೇಷ್ಠವಾಯಿತು ಅಂತಂದ್ಬಿಟ್ಟು. ಆಗ ನಾರದರು ಏನು ಮಾಡ್ತಾರೆ, ತುಂಬ ಅವರಿಗೆ ಆನಂದ ಆಗಿಬಿಡುತ್ತೆ. ಅವರು ಪ್ರಭುಗಳ ಚರಣವನ್ನ ನಮಸ್ಕಾರ ಮಾಡ್ಕೊಳ್ತಾರೆ. ಶ್ರೀ ರಘುನಾಥ ಅತ್ಯಂತ ಪ್ರಸನ್ನನಾಗಿರೋದನ್ನು ನೋಡಿ ನಾರದರು ಮೃದು ಮಧುರವಾಗಿ ಹೇಳ್ತಾರೆ, ರಾಮ ರಘುನಾಥ ಕೇಳು, ನೀನು ನಿನ್ನ ಮಾಯೆಯನ್ನ ಪ್ರವೇಶ ಮಾಡಿ ನನ್ನನ್ನ ಮೋಹಕ್ಕೆ ಈಡು ಮಾಡಿದ್ಯಲ್ಲ. ಅಂದರೆ ಅಲ್ಲಿ ನಾರದರು ಆ ರೀತಿ ನಡ್ಕೊಳ್ಳೋದಕ್ಕೆ, ಅಂದರೆ ನಾರದರು ಪರಿಶುದ್ಧವಾಗಿರುವಂತಹ ಭಕ್ತರು, ಅವ್ರ ಮನಸ್ಸಲ್ಲಿ ಮೋಹ ಕಾಮ ಇದೆಲ್ಲ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ಭಗವಂತ ಮಾಯೆಯನ್ನ ಪ್ರವೇಶ ಮಾಡಿ ಇವರನ್ನ ಮೋಹಗೊಳಿಸಿರ್ತಾನೆ. ಅವಾಗ ಅವರಿಗೆ ನಾನು ಮದುವೆ ಮಾಡಿಕೊಳ್ಬೇಕು ಅನ್ನುವಂಥ ಮನಸ್ಸಾಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನ ಮೋಹಕ್ಕೆ ಈಡು ಮಾಡಿದ್ಯಲ್ಲ, ಆಗ ನಾನು ಮದುವೆ ಮಾಡಿಕೊಳ್ಬೇಕು ಅಂತಿದ್ದೆ. ಆದರೆ ಪ್ರಭು ಅದನ್ನ ನೀನು ಯಾವ ಕಾರಣದಿಂದ ಆಗೋಕ್ ಬಿಡಲಿಲ್ಲ. ಈಗ ನೀನೇ ಮಾಯೆಗೆ ಒಳಗಾಗಿಸಿ ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ನನ್ನ ಮನ್ಸಿಗೆ ಬರೋ ಥರ ಮಾಡಿದೆ, ಆದರೆ ನೀನೇ ಮದುವೆ ಮಾಡೋದಕ್ಕೆ ಅಲ್ಲಿ ಬಿಡಲಿಲ್ಲ. ಯಾಕೆ ಈ ರೀತಿ ಮಾಡಿದೆ, ನನಗಿನ್ನೂ ಕೂಡ ಗೊತ್ತಾಗಲಿಲ್ಲ ಅಂತಂದ್ಬಿಟ್ಟು ಕೇಳ್ತಾರೆ. ಇಲ್ಲಿ ನಾರದರಿಗೆ ಗೊತ್ತಿಲ್ಲ ಅಂತಲ್ಲ, ನಮಗೆ ಗೊತ್ತಾಗಬೇಕಲ್ಲ ಯಾಕೆ ಅಂತಂದ್ಬಿಟ್ಟು. ಸೊ ಅದರಿಂದ ಆಗ ಪ್ರಭು ಹೇಳ್ತಾನೆ, ನಾರದರೇ ಕೇಳು, ನಾನು ತುಂಬ ಸಂತೋಷವಾಗಿ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಅಂದರೆ ಏನೋ ಬೇಜಾರು ಮಾಡಿಕೊಂಡು ಅಥವಾ ನೀನು ಕೇಳಿದೆ ಅಂತಂದ್ಬಿಟ್ಟು ಇವಾಗ ಹೇಳಬೇಕಲ್ಲ ಅಂತ ಹೇಳ್ತಿಲ್ಲಪ್ಪ, ಈ ವಿಷಯವನ್ನು ಹೇಳೋದಕ್ಕೆ ನಂಗೆ ತುಂಬ ಸಂತೋಷ, ಬೇಕಾದರೆ ಹೇಳ್ತೀನಿ ಕೇಳು ಅಂತಂದ್ಬಿಟ್ಟು ಹೇಳ್ತಾನೆ ಭಗವಂತ. ನಿಮ್ಮ ಸಮಸ್ತ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು, ಅಂದರೆ ಏನು, ಭಗವಂತನೇ ಸರ್ವಸ್ವ ಅಂತಂದ್ಬಿಟ್ಟು ನಾವು ಬೇರೆ ಯಾವುದರಲ್ಲೂ ನಮಗೆ ಆಸೆಗಳಿರಬಾರ್ದು. ಆ ರೀತಿ ಎಲ್ಲವನ್ನ ಬಿಟ್ಟು ನನ್ನನ್ನು ಯಾರು ಭಜಿಸ್ತಾರೋ ಅಂಥವರನ್ನ ನಾನು ನನ್ನ ಮಗನ ಹಾಗೆ ಕಾಪಾಡ್ತೀನಿ. ಅಂದರೆ
ಒಂದು ಚಿಕ್ಕ ಮಗುವನ್ನ ತಾಯಿ ಹೇಗೆ ನೋಡ್ಕೊಳ್ತಾಳೋ ಅದಕ್ಕೇನು ಗೊತ್ತಿರೋದಿಲ್ಲ ಮಗುಗೆ ಅಲ್ವಾ? ಅದರಿಂದ ಅದ್ರ ಹಿಂದೆನೇ ಇದ್ದು ತಾಯಿ ತನ್ನ ಗಮನವನ್ನೆಲ್ಲ ಮಗು ಕಡೆನೇ ಇಟ್ಟು ನೋಡ್ಕೊಳ್ತಾ ಇರ್ತಾಳಲ್ಲ, ಆ ರೀತಿ ಯಾರು ಭಗವಂತನಿಗೆ ಶರಣಾಗತಿ ಆಗಿರ್ತಾರೋ, ಭಗವದ್ಗೀತೆಯಲ್ಲೂ ಭಗವಂತ ಅದನ್ನೇ ಹೇಳೋದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ, ನನ್ನನ್ನೇ ಭಜಿಸ್ತಾ ಇರ್ತಾರೋ ಅಂಥ ಭಕ್ತರಿಗೆ ಆಯ್ತಾ, ಅವರನ್ನ ಮಗುವಿನ ಹಾಗೆ ನಾನು ಕಾಪಾಡ್ತೀನಿ. ಸಣ್ಣ ಮಗು ಏನು ಮಾಡುತ್ತೆ, ಓಡ್ ಹೋಗಿ ಬೆಂಕಿನಲ್ಲೋ ಇಲ್ಲ ಹಾವನ್ನು ಹಿಡಿಯೋದಕ್ಕೆ ಹೋದಾಗ ಆ ತಾಯಿ ಅದನ್ನು ತಡೆದು ಮಗನನ್ನು ಕಾಪಾಡ್ತಾಳೆ. ಯಾಕಂದರೆ ಆ ಮಗುಗೆ ಬೆಂಕಿಯಲ್ಲಿ ಕೈ ಹಾಕಿದ್ರೆ ಸುಡುತ್ತೆ ಅಂತ ಗೊತ್ತಿಲ್ಲ, ಹಾವು ವಿಷವಾದ ಪ್ರಾಣಿ ಅಲ್ವಾ, ಅದನ್ನು ಹಿಡಿದ್ರೆ ಅದು ಕಚ್ಚುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ತಾಯಿ ಅದರ ಕಾವಲಿಗಿರ್ತಾಳೆ, ನೋಡ್ಕೊಳ್ತಿರ್ತಾಳೆ. ಅದನ್ನೇನಾದರೂ ಮುಟ್ಟಕ್ಕೆ ಹೋದರೆ ತಕ್ಷಣ ತಾಯಿ ಅದನ್ನು ತಡೆದು ಕಾಪಾಡ್ತಾಳಲ್ವಾ. ಅದೇ ಆ ಮಗು ಸ್ವಲ್ಪ ದೊಡ್ಡದು ಪ್ರಾಯಕ್ಕೆ ಬಂದ ಮೇಲೂ ಕೂಡ ಆ ತಾಯಿ ಅವನನ್ನು ಅದೇ ರೀತಿ ಪ್ರೀತಿಸ್ತಾಳೆ. ಚಿಕ್ಕ ಮಗುನಲ್ಲಿ ಹೇಗೆ ಪ್ರೀತಿಸ್ತಾ ಇರ್ತಾಳೋ ಅದೇ ರೀತಿ. ಅಂದರೆ ಆ ಪ್ರೀತಿ ಹೋಗೋದೇ ಇಲ್ಲ, ತಾಯಿಗೆ ಒಂದೇ ರೀತಿ ಇರುತ್ತೆ. ಆದರೆ ಹಿಂದಿನ ಹಾಗೆ ಅವಳು ರಕ್ಷಣೆಗೆ ಓಡೋಗೋದಿಲ್ಲ. ಯಾಕೆ ಹಾಗಾದರೆ ರಕ್ಷಣೆ ಮಾಡೋದಿಲ್ವಾ ತಾಯಿ? ಅವಳಿಗೆ ಪ್ರೀತಿ ಕಡಿಮೆ ಆಗೋಯ್ತಾ ಅಂತ ನಮ್ಗೆ ಅನ್ನಿಸ್ಬೋದು. ಆದರೆ ಪ್ರೀತಿ ಹಾಗೆ ಇರುತ್ತೆ, ಆದರೆ ರಕ್ಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಅವನು ತಾಯಿಯನ್ನೇ ಅವಲಂಬಿಸ್ಕೊಂಡಿದ್ರೆ ಸರಿ ಹೋಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಾನೆ. ಈಗ ಬೆಳೆದು ದೊಡ್ಡವನಾಗಿದ್ದಾನೆ, ತನ್ನ ರಕ್ಷಣೆ ಮಾಡ್ಕೊಳ್ಳೋದು ಅವನಿಗೆ ಗೊತ್ತಿದೆ ಅಂತಂದ್ಬಿಟ್ಟು ಆ ಒಂದು ವಿಷಯಕ್ಕೆ ಅವಳು ಹೋಗೋದಿಲ್ಲ. ಯಾಕಂದರೆ ಎಲ್ಲದಕ್ಕೂ ತಾಯೇ ಹೋಗ್ತಾ ಇದ್ರೆ ಅವನಿಗೆ ಆ ತಿಳುವಳಿಕೆ ಬರೋದು ಹೇಗೆ? ಹಾಗನ್ಬಿಟ್ಟು ಪ್ರೀತಿ ಕಡಿಮೆ ಆಗಿದೆ ಅಂತಲ್ಲ, ಅವಳು ಚಿಕ್ಕ ಮಗು ಆಗಿದ್ದಾಗ ಹೇಗೆ ಪ್ರೀತಿಸ್ತಾ ಇದ್ಲೋ ಹಾಗೇ ಪ್ರೀತಿಸ್ತಾಳೆ. ಅದೇ ರೀತಿ ಜ್ಞಾನಿಗಳು ನನಗೆ ಪ್ರೌಢ ಪುತ್ರರಂತೆ. ಅಂದರೆ ಏನು, ಬೆಳೆದು ದೊಡ್ಡವರಾಗಿ ಜ್ಞಾನ ಶಕ್ತಿ ಎಲ್ಲ ಒಂದು ಮೆಂಟಲ್ ಮೆಚುರಿಟಿ ಇರುತ್ತಲ್ಲ ಅಂಥವರು, ನಿನ್ನಂಥವರು. ಅಂದರೆ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆ ಇರೋದಿಲ್ಲ ನೋಡಿ, ಅಂಥ ಸೇವಕರು ಇರ್ತಾರಲ್ಲ. ಅಂದರೆ ಏನು, ನನಗೆ ನೀನು ಕಂಪ್ಲೀಟಾಗಿ ಶರಣಾಗತಿ ಆಗಿರ್ತೀಯ, ನಿನ್ನ ಶಕ್ತಿ ಮೇಲೆ ನಿನಗೆ ಒಂದು ಹೆಮ್ಮೆ ಇರಲ್ಲ. ನನಗೆ ಭಗವಂತ ಇದ್ದಾನೆ, ಭಗವಂತ ಅವನ ಒಂದು ಸೇವೆ ಮಾಡೋದು ಅಷ್ಟೇ ನನಗೆ ಗೊತ್ತಿರೋದಷ್ಟೇ. ನನ್ನನ್ನು ನಾನು ಕಾಪಾಡಿಕೊಳ್ಬೇಕು, ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ. ಯಾಕಂದರೆ ನನ್ನ ಹತ್ರ ಶಕ್ತಿ ಇದೆ ಅನ್ನೋದು ಇರೋದಿಲ್ಲ. ಅಂಥ ಸೇವಕರು ನನಗೆ ಚಿಕ್ಕ ಮಕ್ಕಳ ಹಾಗೆ ಅಂತ ಹೇಳ್ತಾ ಇದ್ದಾನೆ. ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈಗ ಜ್ಞಾನಿಗಳಿಗೆ ನಮಗೆಲ್ಲ ಗೊತ್ತಿದೆ ಅನ್ನೋವಂಥ ಒಂದು ಚಿಕ್ಕ ಅಹಂಕಾರ ಕೂಡ ಇರುತ್ತೆ ಅವರಲ್ಲಿ, ಆಯಿತಾ. ಅವರೆಲ್ಲ ಬೆಳೆದಿರೋ ಮಕ್ಕಳ ಹಾಗೆ, ಆದರೆ ನಿನ್ನ ಹಾಗೆ ಶರಣಾಗತಿಯಾಗಿ ನೀನೇ ಸರ್ವಸ್ವ ಅಂದ್ಕೊಂಡಿರ್ತಾರಲ್ಲ ಅಂಥ ಸೇವಕರು ನನಗೆ ಚಿಕ್ಕ ಮಕ್ಕಳ ಹಾಗೆ. ಇಂಥವರ ಭಾರವನ್ನು ನಾನೇ ವಹಿಸ್ಕೊಳ್ತೀನಿ. ಯಾಕಂದರೆ ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ನನ್ನಲ್ಲೇ ಮುಳುಗೋಗಿರ್ತಾರೆ ಅವರು. ಈ ಜಗತ್ತಲ್ಲಿ ಏನಾಗ್ತಾ ಇದೆ, ಅವ್ರ ಮೇಲೆ ಏನಾದರೂ ಒಂದು ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಅವರು ಏನೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅವರನ್ನು ಕಾಪಾಡುವ ಜವಾಬ್ದಾರಿ ನಂದು, ನಾನೇ ವಹಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಿಗಳಿಗೆ ತಮ್ಮ ಬಲದ ಮೇಲೆ ಭರವಸೆ ಇರುತ್ತೆ. ಕಾಮ, ಕ್ರೋಧ ಈ ರೀತಿಯ ಶತ್ರುಗಳು ಇಬ್ಬರಿಗೂ ಕೂಡ ಸಮಾನವಾಗೇ ಇರುತ್ತೆ, ಆಯಿತಾ. ಕಾಮ ಇವರಲ್ಲೂ ಇರುತ್ತೆ, ಅವರಲ್ಲೂ ಇರುತ್ತೆ, ಇಬ್ಬರಿಗೂ ಸಮಾನವಾಗಿ ಈ ಶತ್ರುಗಳು ಬರುತ್ತಾದರೆ ಶತ್ರುಗಳನ್ನು ನಾಶ ಮಾಡಿ ನನ್ನ ಪರಮ ಭಕ್ತರನ್ನು ರಕ್ಷಣೆ ಮಾಡುವಂಥ ಭಾರ ನನ್ನ ಮೇಲಿರುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಯಾಕೆ ಅಂತಂದರೆ ಅವರು ನನ್ನ ಮೇಲೇ ಕಂಪ್ಲೀಟಾಗಿ ಭಾರವನ್ನು ಬಿಟ್ಟಿರ್ತಾರೆ. ಅಂದರೆ ನನ್ನನ್ನೇ ನಂಬ್ಕೊಂಡಿರ್ತಾರೆ, ಶರಣಾಗತಿ ಆಗಿರ್ತಾರೆ. ಜ್ಞಾನಿಗಳು ಅಂಥ ಶತ್ರುಗಳನ್ನು ತಾವೇ ಎದುರಿಸ್ಕೊಳ್ತಾರೆ. ನೋಡಿದ್ರ, ಅವರಿಗೆ ಆ ಶತ್ರುಗಳನ್ನು ಎದುರಿಸೋದು ಗೊತ್ತಿರುತ್ತೆ. ಯಾಕಂದರೆ ಜ್ಞಾನ ಇರುತ್ತೆ ಅವರಲ್ಲಿ. ಸೊ ಅವರು ಕಾಪಾಡ್ಕೊಳ್ತಾರೆ, ಅವ್ರು ನೋಡ್ಕೊಳ್ತಾರೆ. ಆದರೆ ನನ್ನ ಮೇಲೆ ಭಾರ ಹಾಕಿ ನನಗೆ ಶರಣಾಗತಿ ಆಗಿರುವಂಥವ್ರು ಇರ್ತಾರಲ್ಲ, ಅವರಿಗೆ ಕಾಮ ಕ್ರೋಧಾದಿಗಳಿಂದ ಹೊರಗಡೆ ಬರೋದು ಅಂದರೆ ಅದ್ರ ಬಗ್ಗೆ ಅವರು ಚಿಂತನೆ ಕೂಡ ಮಾಡಿರೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಆದ್ದರಿಂದ ಯಾಕೆ ನನ್ನ ಮೇಲೆ ಭಾರ ಬಿಟ್ಟು ಅವರೆಲ್ಲ ಮಾಡ್ತಿರ್ತಾರೆ. ಸೊ ನಾನು ಅವರನ್ನು ಕಾಪಾಡ್ತೀನಿ, ಆಯಿತಾ. ಈ ರೀತಿ ನನ್ನ ಮೇಲೆ ಭಾರ ಇಟ್ಟಿರೋದ್ರಿಂದ ನಾನು ಅವರನ್ನು ಕಾಪಾಡ್ತೀನಿ. ಜ್ಞಾನಿಗಳು ಅವರೇ ಅವರ ಶತ್ರುಗಳನ್ನು ಎದುರಿಸುವಷ್ಟು ಅವರು ತಿಳುವಳಿಕೆ ಇರೋರಾಗಿರ್ತಾರೆ. ಹೀಗೆ ಪಂಡಿತರಾಗಿರೋಂಥವ್ರು ಯೋಚನೆ ಮಾಡಿ ನನ್ನನ್ನೇ ಭಜಿಸ್ತಾರೆ. ಜ್ಞಾನ ಪ್ರಾಪ್ತಿ ಆದರೂ ಕೂಡ ಅವರು ಭಕ್ತಿಯನ್ನು ಯಾವತ್ತೂ ಬಿಡೋದಿಲ್ಲ.
ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಎಷ್ಟು ಚೆನ್ನಾಗಿದೆ ನೋಡಿ ವಿಚಾರ. ನಮಗೆ ಕೆಲವೊಂದು ವಿಚಾರಗಳೇ ಗೊತ್ತಿರೋದಿಲ್ಲ. ಇದೆಲ್ಲ ತಿಳ್ಕೊಂಡಾಗ ನಮಗೂ ಕೂಡ ಇದಕ್ಕೆ ರಾಮನಾಮವನ್ನ ಭಜಿಸೋದು, ಮತ್ತೆ ಯಾಕೆ ನಾವು ಶರಣಾಗತಿ ಆದ್ರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನೋದೆಲ್ಲ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಾಯ್ತಲ್ವಾ? ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.